ನೋಡಿ, ವೇದಿಕೆ ಹಾಕಿದ್ಮೇಲೆ ಹಾವು ಏನಾದ್ರು ಯಾರಾದ್ರೂ ತಂದು ಬಿಟ್ಟಿದ್ರೆ ಮಾತಾಡೋಣ, ಚರ್ಚೆ ಮಾಡಿ. ನಾವು ಹೋಗಿರುವಂತದ್ದು ಒಂದು ಜಾಗ, ಅದು ಒಂದು ರೀತಿ ಅಲ್ಲಿ ಕಸ ಎಲ್ಲ ಹಾಕಿರ್ತಕ್ಕಂಥದ್ದು. ಪಾಪ ಇವತ್ತು ಹಾವುಗಳು ಮತ್ತು ಇತರೆ ಜಂತುಗಳು ಅಥವಾ ಮತ್ತೊಂದು ಅದರದೇ ಆದಂತ ಒಂದು ಜಾಗ ಇರ್ತದೆ. ಈಗ ಅಲ್ಲಿ ಯಾರು ಹೋಗದೆ ಇರುವಂತ ಸಂದರ್ಭದಲ್ಲಿ ಪಾಪ ಅಲ್ಲಿ ಹೋಗಿ ನೆಲೆಸಿದ್ವು, ಅಲ್ಲಿ ಸ್ವಚ್ಛ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿಂದ ಹೊರಗಡೆ ಹೋಗಿದ್ದಾವೆ. ಯಾವುದೇ ಹಾವಿಗೆ ಹಾನಿಯಾಗಿರ್ತದಾಗಿಲ್ಲ. ಅದರಿಂದ ನಾಳೆ ಬೆಳಗ್ಗೆ ಅದಕ್ಕೂ ಇದಕ್ಕೂ ಇದು ಮಾಡುವಂಥದ್ದು ಬಹುಶಃ ಅದು ಇನ್ನು ನಾನು ಏನು ಹೇಳಕ್ ಹೋಗೋದು ಬೇಡ. ಪಕ್ಷದ ಅಧಿಕೃತ ಕಾರ್ಯಕ್ರಮದಲ್ಲಿ ಅವ್ರು ಯಾವುದೂ ಭಾಗವಹಿಸೋಂಗಿಲ್ಲ. ಅವರು ವೈಯಕ್ತಿಕ ಏನಾದರೂ ಕಾರ್ಯಕ್ರಮ ಮಾಡ್ಕೊಳೋದಕ್ಕೆ ಅವರು ಸ್ವತಂತ್ರರಿದ್ದಾರೆ. ಆದರೆ ಪಕ್ಷದ ಅಧಿಕೃತ ಕಾರ್ಯಕ್ರಮದಲ್ಲಿ ಅವರು ಅಮಾನತಾಗಿರ್ತಕ್ಕಂಥವರು, ಉಚ್ಚಾಟನೆಗೂ ಅಮಾನತಿಗೂ ವ್ಯತ್ಯಾಸ ಇದೆ. ಅಮಾನತಾಗಿರ್ತಕ್ಕಂಥವ್ರು ಭಾಗವಹಿಸೋದಕ್ಕೆ ಸಾಧ್ಯ. ರಾಜ್ಯದಲ್ಲಿ ಮಹಾರಾಷ್ಟ್ರ ಮಾದರಿ ಸರ್ಕಾರ ರಚನೆ ಆಗುತ್ತೆ ಅಂತ ಮಾತಾಡ್ತಾರೆ. ನೋಡೋಣ, ಅದು ನೀವು ಕೂತು ಮಾತಾಡೋಣ. ಈಗ ಪಂಚಾಯತಿ ಸಿಬ್ಬಂದಿಗಳು ಹೋರಾಟ ಮಾಡಿದ್ದಾರೆ. ಈಗ ನನಗೆ ಮನವಿ ಕೊಟ್ಟರು. ಇದು ನಾನು CEO ಅವ್ರ ಹತ್ರ ಮಾತಾಡಿದೆ. ಈಗ ಅದಕ್ಕೆ ಇರ್ತಕ್ಕಂಥದ್ದು ಮಿನಿಮಮ್ ವೇಜಸ್ ಆಕ್ಟ್ ಪ್ರಕಾರ ಅವರಿಗೆ ಏನು ಸಂಬಳ ಕೊಡ್ತಾರೆ ಅದು 2 ಲಕ್ಷಕ್ಕಿಂತ ಹೆಚ್ಚು ಆದಾಯ ಬರುವಂಥದ್ದಾಗತ್ತೆ. ಅಂದರೆ ಮಿತಿ ಇವತ್ತು ನಮಗೆ ಇವತ್ತು ನಮ್ಮ ರೇಷನ್ ಕಾರ್ಡ್ ತಗೋಬೇಕಾದ್ರೆ ಪಡಿತರ ಚೀಟಿ ಇದೆ, ಅದರ ಮಿತಿ ಇರ್ತಕ್ಕಂಥದ್ದು 1.2 lakhs, ಅಂದರೆ 1,20,20,000 ಮಿತಿ. ಆ ಮಿತಿ ದಾಟಿದೆ ಅಂತ ಹೇಳ್ತಕ್ಕಂಥ ಕಾರಣದಿಂದ ಅದನ್ನ ಹಿಂಪಡಿತಕ್ಕಂಥದ್ದಾಗಿದೆ ಅಂತ ಹೇಳಿದ್ರು. ನಾನು ಈಗ ಅವ್ರಿಗೆ ಭರವಸೆ ಕೊಟ್ಟಿದ್ದೀನಿ, ನಾನು ಇದನ್ನ ಸಂಪುಟದಲ್ಲಿ ಚರ್ಚೆ ಮಾಡ್ತೇನೆ. ಇದು ಯಾವ ಕಾರಣಕ್ಕೆ ಹೆಂಗೆ ಆಯಿತು ಅಂತಕ್ಕಂಥದ್ದು ಈ ವಾರ ಸಂಪುಟ ಸಭೆ ಇಲ್ಲ, ಮುಂದಿನ ವಾರ ಸಂಪುಟ ಸಭೆ ನಿಗದಿ ಆಗುತ್ತೆ. ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಸಾಧ್ಯ ಆದ್ರೆ ನಾನು ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಸರಿ, ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಆಗಿರೋದಂತ ಇಲ್ಲ, ಇದು ಎಲ್ಲ ಜಿಲ್ಲೆಗಳಲ್ಲೂ ಆಗಿದೆ ಅಂತಕ್ಕಂಥದ್ದು. ಈಗ ಇವರು ಇಲ್ಲ 1-2 ಜಿಲ್ಲೆಯಲ್ಲಿ ಆಗಿದೆ ಅಂತಂದ್ರೆ ನೋಡೋಣ, ನಾನು ಮಾಹಿತಿ ತಂದುಕೊಳ್ತೇನೆ.